ವಂದೇ ಗುರುಣಾಂ ಚರಣಾರವಿಂದೆ ಸಂದರ್ಶಿತಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲೀಕಾಯಮಾನೆ ಸಂಸಾರ ಹಾಲಾಹಲ ಮೋಹ ಶಾಂತಿ. ಮೋಟಿವೇಶನ್ ಮಿತ್ರ ಈ ಚಾನೆಲ್ನ ಎಲ್ಲ ಆತ್ಮೀಯ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೋಟಿವೇಶನ್ ಮಿತ್ರ ಈ ಚಾನೆಲ್ನ ಮೂಲಕ ಪ್ರೇರಣಾದಾಯಕವಾದ ಮಾತುಗಳಿಂದ ನಿಮ್ಮೆಲ್ಲರನ್ನ ಮಿತ್ರರನ್ನಾಗಿಸಿಕೊಳ್ಳುವಲ್ಲಿ ಇದು ಎರಡನೆಯ ಪ್ರಯತ್ನ. ಕೆಲವು ದಿನಗಳ ಹಿಂದೆ ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣುತೆ ಹಿ ವಿಮೃಶ್ಯ ಕಾರಣಂ ಗುಣಲುಬ್ಧ ಸ್ವಯಮೇವ ಸಂಪದಃ ಎಂಬ ಭಾರವಿಯ ಹಿತೋಕ್ತಿಯ ಮೂಲಕ ಅವಿವೇಕವೇ ಸಕಲ ಅನರ್ಥಗಳ ಮೂಲ. ಅವಿವೇಕದಿಂದ ಯೋಚಿಸದೆ ಕ್ಷಣಾರ್ಧದಲ್ಲಿ ಕೈಗೊಂಡ ನಿರ್ಧಾರ ಆಪತ್ತಿನಲ್ಲಿಯೇ ಪರ್ಯವಸಾನಗೊಳ್ಳುತ್ತದೆ. ವಿವೇಕದಿಂದ ಆಲೋಚನೆ ಮಾಡಿ ನಿರ್ಧರಿಸಿ ಮಾಡಿದ ಕಾರ್ಯ ಮಾತ್ರ ಸಿದ್ಧಿಸುತ್ತದೆ ಅನ್ನೋದನ್ನ ಒಬ್ಬ ರಾಜ ತನ್ನ ಜೀವನದಲ್ಲಿ ಹಲವಾರು ಯುದ್ಧಗಳನ್ನು ಮಾಡಿ ಅದನ್ನ ಗೆದ್ದು ಚಕ್ರವರ್ತಿಯಾಗಿ ಕೊನೆಗೆ ಅವಿವೇಕದಿಂದ ತನ್ನ ಸಂಸಾರ, ಸಾಮ್ರಾಜ್ಯ, ಇಷ್ಟು ವರ್ಷಗಳ ಯುದ್ಧದ ಪರಿಶ್ರಮದ ಫಲ ಎಲ್ಲವನ್ನ ಕ್ಷಣಾರ್ಧದಲ್ಲಿ ಕಳ್ಕೊಳ್ತಿದ್ದ ಸಂದರ್ಭದಲ್ಲಿ ಈ ಮೇಲಿನ ಸಾಲುಗಳಿಂದ ಅದನ್ನ ಹೇಗೆ ಉಳಿಸ್ಕೊಂಡ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಅದೇನಾದ್ರೂ ನೀವು ನೋಡಿಲ್ಲ ಅಂದ್ರೆ ಕೆಳಗಡೆ ಅದರ ಲಿಂಕ್ ಇದೆ. ಅದರ ಮುಂದಿನ ಕಥೆಯೇ ಈ ಸಂಚಿಕೆ. ಹಲವು ತಿಂಗಳುಗಳೇ ಆಗೋಯ್ತು, ಕ್ಷಮೆಯರು. ರಾಜ ತನ್ನ ಸರ್ವಸ್ವವನ್ನು ಉಳಿಸಿದ ಈ ಸಾಲುಗಳ ಕರ್ತ ಭಾರವಿಯನ್ನ ತನ್ನ ಅರಮನೆಗೆ ಕರೆದು ರಾಜೋಪಚಾರ, ರಾಜ ಮರ್ಯಾದೆಗಳನ್ನು ಕೊಟ್ಟು ಅದರಿಂದ ಅವನು ಸಂತೃಪ್ತಗೊಳಿಸಿ ಕೇಳ್ದ, ಮಹಾತ್ಮ, ನಿನ್ನಲ್ಲಿ ಇಂಥ ಅತ್ಯುತ್ತಮವಾದ ಅಮೂಲ್ಯವಾದ ಸಾಲುಗಳು ನಿನ್ನಲ್ಲಿ ಮೂಡ್ಬೇಕಾದ್ರೆ ಅದರ ಹಿಂದಿನ ಕಾರಣ ಏನು? ಅದಕ್ಕುಂಟಾದ ಪ್ರೇರಣೆ ಏನು? ಅದರ ಹಿಂದಿರೋ ಕಥೆಯಾದ್ರೂ ಏನು ಅಂತ ಕೇಳ್ದ. ಅದಕ್ಕೆ ಭಾರವಿ ತನ್ನ ಜೀವನದ ಘಟನೆಗಳನ್ನೇ, ತನ್ನ ಆತ್ಮಕಥೆಯನ್ನೇ ಹೇಳ್ಬೇಕಾಯ್ತು. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ. ಇದು ಭಾರವಿಯ ಕವಿತ್ವ ಮಾತ್ರ ಅಲ್ಲ, ಅನುಭವ ಕೂಡ ಹೌದು. ಭಾರವಿ ಸಣ್ಣ ವಯಸ್ಸಿನಿಂದಲೇ ಒಂದು ಒಳ್ಳೆ ಕವಿ, ಮೂರ್ಧನ್ಯ ವಿದ್ವಾಂಸ ಕೂಡ ಹೌದು. ಅವನ ಕವಿತೆಗಳು ಅವನ ಆ ವಯಸ್ಸಿನಲ್ಲಿಯೇ ಸಮಾಜದ ಗೌರವವನ್ನು ಪಡ್ಕೊಂಡಿತ್ತು. ಎಷ್ಟು ಗೌರವವನ್ನು ಪಡ್ಕೊಂಡಿತ್ತು ಅಂದ್ರೆ ಸಮಾಜದ ಜನರ ಬಾಯಲ್ಲೆಲ್ಲ ಅವನ ಕವಿತೆಯ ಸಾಲುಗಳೇ. ಎಲ್ಲರಿಗೂ ಅವನ ಕವಿತೆಗಳು ಇಷ್ಟ ಆಗ್ತಿತ್ತು. ಆದ್ರೆ ಅದು ಯಾಕೋ ಏನೋ ಅವನ ತಂದೆಗೆ ಮಾತ್ರ ಅವನ ಕವಿತೆಗಳು ಸ್ವಲ್ಪವೂ ಇಷ್ಟನೇ ಆಗ್ತಿರ್ಲಿಲ್ಲ. ಪ್ರತಿ ಸಲ ಒಂದೊಂದು ಪದ್ಯ ಬರ್ಕೊಂಡು ತಂದೆ ತೋರಿಸಿದಾಗಲೂ ಏನಾದ್ರೂ ತಪ್ಪು ಹುಡ್ಕೋದು. ನೋಡು, ಇಲ್ಲಿ ಈ ಶಬ್ದ ಯಾಕೆ ಸೇರಿಸಿದೆ, ಇಲ್ಲಿ ಈ ಸಾಲುಗಳು ಬಿಟ್ಟು ಹೋಗಿದೆ, ನೋಡು ಇಲ್ಲಿ ನೋಡು, ಇಷ್ಟು ಜಾಗದಲ್ಲಿ ಛಂದೋಭಂಗ ಆಗತ್ತೆ. ಹೀಗೆ ಪ್ರತಿ ಸಲ ಪದ್ಯಗಳನ್ನ ಬರ್ಕೊಂಡು ತಗೊಂಡು ಹೋಗಿ ತೋರಿಸಿದಾಗಲೂ ಏನಾದ್ರೂ ಒಂದು ಕೊಂಕು ಹುಡ್ಕೋದು. ಇರೋ ತಪ್ಪನ್ನು ಹೇಳಿದ್ರೆ ಪರವಾಗಿರ್ಲಿಲ್ಲ, ತಪ್ಪನ್ನು ಹುಡ್ಕೋದು. ಇದು ಭಾರವಿಯ ತುಂಬಾ ಅಸಹನೆಗೆ ಕಾರಣ ಆಗಿತ್ತು. ಹೀಗೆ ತುಂಬಾ ವರ್ಷಗಳು ಕಳೆದು ಹೋಯ್ತು. ಅಪ್ಪ ಬೈಯೋದು ಮಾತ್ರ ತಪ್ಪಲಿಲ್ಲ. ಮೊದಲು ಅಪ್ಪ ಏನೋ ಹೇಳ್ತಿದ್ದಾರೆ ಬಿಡು ಅಂತಿದ್ದು ಬರ್ಬರ್ತಾ ಅಪ್ಪನ ಮಾತುಗಳು ಕಿರಿಕಿರಿ ಆಗೋಕ್ ಶುರು ಆಯ್ತು. ಮುಂದಿನ ವರ್ಷಗಳಲ್ಲಿ ಅದು ದ್ವೇಷವಾಗಿ ಪರಿವರ್ತನೆ ಆಗೋಯ್ತು. ಒಂದ್ಸಲ ಅಂತೂ ಹೇಗಾಗೋಯ್ತಪ್ಪ ಅಂದ್ರೆ ಇನ್ನು ಅಪ್ಪನ ಜೊತೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ನಾನಿರ್ಬೇಕು, ಇಲ್ಲ ಅಪ್ಪ ಇರ್ಬೇಕು. ನಾಳಿನ ಸೂರ್ಯೋದಯವನ್ನ ಒಂದು ನಾನ್ ನೋಡ್ಬೇಕು, ಇಲ್ಲ ಅಪ್ಪ ನೋಡ್ಬೇಕು. ಅಪ್ಪ ಯಾಕೆ ನೋಡ್ಲಿ, ನಾನೇ ನೋಡ್ತೀನಿ ಅಂತ ಯೋಚನೆ ಮಾಡ್ದ. ಇಂಥ ಯೋಚನೆಗಳು ಖಂಡಿತ ಒಳ್ಳೆ ಯೋಚನೆಗಳಲ್ಲ. ಏನೋ ವಿಷಯಗಳಿಗೆಯಲ್ಲಿ ಈ ತರ ಯೋಚನೆಗಳೆಲ್ಲ ಬರುತ್ತೆ. ನಾವು ಅದನ್ನ ನಿಯಂತ್ರಿಸ್ಬೇಕು. ಆದ್ರೆ ಭಾರವಿ ಬೇರೆ ಯೋಚನೆ ಮಾಡ್ಲೇ ಇಲ್ಲ. ಸರಿ, ಏನ್ ಮಾಡೋದು? ರಾತ್ರಿ ಮಲಗಿದ್ದಾಗ ಅಟ್ಟೆ ಮೇಲಿಂದ ಒಂದು ದೊಡ್ಡ ಕಲ್ಲನ್ನು ತೆಗೆದು ತಲೆ ಮೇಲೆ ಹಾಕ್ಬೇಡ ಅಂತ ನಿರ್ಧಾರ ಮಾಡಿದ. ಯಾರು ಇಲ್ಲದೆ ಹೋದಾಗ, ಅಪ್ಪ ಅಮ್ಮ ಯಾರು ಇಲ್ಲದೆ ಹೋದಾಗ ಹೇಗೋ ಅದೊಂದು ದೊಡ್ಡ ಬಂಡೆಯನ್ನ ಮೇಲೆ ಅಟ್ಟದ ಮೇಲೆ ತಕೊಂಡು ಹೋಗಿ ಇಟ್ಟು ಭಾರವಿ ಕಾಯ್ತಾ ಕೂತಿದ್ದ. ರಾತ್ರಿ ಆಯ್ತು, ಅಪ್ಪ ಅಮ್ಮ ಮನ್ಕೊಂಡಿದ್ರು. ಇನ್ನೇನ್ ತಲೆ ಮೇಲೆ ಕಲ್ಲು ಎತ್ತು ಹಾಕ್ಬೇಕು ಅನ್ನೋಷ್ಟರಲ್ಲಿ ಅಪ್ಪ ಅಮ್ಮ ಮಾತಾಡಿದ್ದು ಕಿವಿ ಕೇಳಿಸ್ತು. ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರೆ ತನ್ನ ವಿಷಯನೇ ಮಾತಾಡ್ತಾ ಇದ್ದಾರೆ.
ಏನ್ ಮಾತಾಡ್ತಾ ಇದ್ದಾರೆ ಅಂತ ಕಿವಿ ಕೊಟ್ಟ. ಅಮ್ಮ ಅಪ್ಪಂಗೆ ಹೇಳ್ತಾ ಇದ್ರು, ಏನ್ರಿ ಅಷ್ಟು ಒಳ್ಳೆ ಕವಿತೆಗಳನ್ನ ಬರ್ಕೊಂಡ್ ಬರ್ತಾನೆ ಮಗ, ಒಂದೊಂದು ಮುತ್ತಿನಂತವು, ಏನಾದ್ರೂ ಒಂದ್ ಒಳ್ಳೆ ಮಾತು ಹೇಳೋದಲ್ವಾ? ಪ್ರತಿ ಸಲ ಪದ್ಯಗಳನ್ನ ಬರ್ಕೊಂಡ್ ಬಂದಾಗಲೂ ಏನಾದ್ರೂ ಒಂದ್ ತಪ್ಪು ಹೇಳೋದು ಅಂತ ಅಮ್ಮ ಅಪ್ಪಂಗೆ ಹೇಳಿದ್ರು. ಅದಕ್ಕೆ ತಂದೆ ಇದ್ದವರು, ನೀನು ವೈದ್ಯರ ಬಳಿ ಹೋಗ್ತೀಯ, ವೈದ್ಯರ ಬಳಿ ಪ್ರತಿ ಬಾರಿ ಹೋದಾಗ್ಲೂ ಅವರು ನಿನ್ನ ಶರೀರದಲ್ಲಿ ಯಾವ್ಯಾವ ಅಂಗಗಳು ಏನೇನ್ ಸರಿ ಇದೆ ಅಂತ ಹೇಳೋದೇ ಇಲ್ಲ. ಯಾವ್ದ್ರಲ್ಲಿ ತೊಂದರೆ ಇದೆ, ಯಾವ್ದು ಸರಿ ಇಲ್ಲ ಅದನ್ನೇ ಅಲ್ವಾ ಹೇಳೋದು. ಸರಿ, ವೈದ್ಯರ ಬಳಿ ಹೋಗೋದಾದ್ರೆ ಯಾತಕ್ಕೆ? ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನು ಹೀಗಿದ್ದೀನಿ ಅಂತ ತೋರ್ಸ್ಕೊಳಕ ಅಲ್ಲ ಅಲ್ವಾ? ನನ್ನ ಶರೀರದಲ್ಲಿ ಯಾವ ಕಾಯಿಲೆಗಳು ಬಂದಿದೆ, ಏನ್ ಏರ್ಪೇರಾಗಿದೆ, ಏನ್ ವ್ಯತ್ಯಾಸ ಆಗಿದೆ ಅದನ್ನ ಸರಿಯಾಗಿ ಕಂಡ್ಕೊಂಡು ಸರಿಯಾಗಿ ಚಿಕಿತ್ಸೆ ಮಾಡ್ಕೊಂಡು ಸರಿ ಮಾಡ್ಕೊಳಕಲ್ವಾ? ನೋಡು, ಭಾರವಿ ತಾನು ಬರೆದ ಪದ್ಯಗಳನ್ನ ನನ್ನ ಹತ್ರ ತಂದು ತೋರ್ಸೋದಾದ್ರೂ ಯಾತಕ್ಕೆ? ಅದು ಇನ್ನು ಸುಧಾರಣೆ ಆಗ್ಲಿ ಅಂತಾನೆ ಅಲ್ವಾ? ಇನ್ನು ಚೆನ್ನಾಗಾಗ್ಲಿ ಅಂತಾನೆ ಅಲ್ವಾ? ನಾನು ಅದರಲ್ಲಿರೋ ಕೊರತೆಗಳನ್ನ ಹುಡುಕಿ ಹೇಳಿದ್ರೆ ಭಾರವಿ ಇನ್ನೂ ಅದನ್ನ ಅಭಿವೃದ್ಧಿ ಮಾಡ್ತಾನೆ ಅಲ್ವಾ? ನಾನು ಅದರಲ್ಲಿರೋ ದೋಷಗಳನ್ನ ಹೇಳಿದ್ರೆ ಅಷ್ಟೇ ಅಲ್ವಾ ಅವ್ನು ತಿದ್ಕೊಳಕ್ಕಾಗೋದು? ನಾನು ಈಗಲೇ ದೋಷಗಳನ್ನ ಹೇಳಿದ್ರೆ ಒಳ್ಳೇದಾ, ಅಥವಾ ಮುಂದೆ 4 ಜನ ಭಾರವಿಯ ಪದ್ಯಗಳಲ್ಲಿ ಇಂತಿಂತ ಕುಂದು ಕೊರತೆಗಳಿದೆ ಅಂತ ಹೇಳಿದ್ರೆ ಒಳ್ಳೇದಾ? ಮುಂದೆ ನಾಡಿನ ಇತಿಹಾಸ ಭಾರವಿ ಕವಿತೆಗಳಲ್ಲಿ ಇಂತಿಂತ ದೋಷ ಇದೆ ಅಂತ ಮಾತಾಡ್ಕೊಂಡ್ರೆ ಒಳ್ಳೇದಾ? ನೀನೇ ಹೇಳು. ಒಂದೊಂದು ಕವಿತೆಗಳು ಅತ್ಯುತ್ತಮವಾದದ್ದು. ನೀನ್ ಹೇಳ್ದಂಗೆ ಒಂದೊಂದು ಮುತ್ತನ್ನ ಪೋಣಿಸಿಟ್ಟ ತರ ಇದೆ. ನನ್ನ ಕವಿತೆಗಳ 100 ಪಟ್ಟು 1000 ಪಟ್ಟು ಚೆನ್ನಾಗಿದೆ. ಪಿತೃ ಶತಗುಣಂ ಪುತ್ರ ಅನ್ನೋ ಮಾತು ಭಾರವಿಗೆ ಸರಿಯಾಗಿ ಹೊಂದತ್ತೆ. ಇವತ್ತು ಪದ್ಯಗಳಲ್ಲಿ ಅಲ್ಲೆಲ್ಲೋ ಇರೋ ಒಂದೆರಡು ದೋಷಗಳನ್ನು ಸರಿ ಮಾಡಿದ್ರೆ ಹಾಲಿನಂತೆ ಜೇನಿನಂತೆ ಇರೋ ಕವಿತೆಗಳು ನಾಳೆ ಅಮೃತ ತರ ಆಗತ್ತೆ. ನಂಗೇನು ನನ್ನ ಮಗನ ಮೇಲೆ ಪ್ರೀತಿ ಕಾಳಜಿ ಏನು ಇಲ್ವಾ? ಅದಕ್ಕೋಸ್ಕರನೇ ಅಲ್ವಾ ನಾನು ಹೀಗೆ ಮಾಡ್ತಾ ಇರೋದು ಅಂತ ಅಪ್ಪ ಅಮ್ಮಂಗೆ ಹೇಳ್ತಾ ಇದ್ರು. ಇದನ್ನೆಲ್ಲ ಮೇಲಿಂದ ಭಾರವಿ ಕೇಳಿಸ್ಕೊತಾ ಇದ್ದ. ಭಾರವಿ ಎದೆ ಒಡೆದೋಯ್ತು. ನನ್ನಪ್ಪ ನನ್ನ ಹಿತೈಷಿ, ನನಗ್ ಒಳ್ಳೇದಾಗ್ಬೇಕು ಅಂತಾನೆ, ನನ್ ಮುಂದಿನ ಬದುಕು ಚೆನ್ನಾಗಾಗ್ಬೇಕು ಅಂತಾನೆ ಇಷ್ಟ ದಿವಸ ಬೈದಿದ್ದ. ಪ್ರತಿ ಕ್ಷಣನೂ ನನ್ನ ಹಿತ ಬಯಸ್ತಿದ್ದ. ಅಪ್ಪನ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತಿದ್ನಲ್ಲ, ಅಯ್ಯೋ ಎಂತ ಪಾಪಿ ನಾನು ಅಂತ ತುಂಬಾ ದುಃಖಗೊಂಡ. ಭಾರವಿ ತಡ ಮಾಡ್ಲೇ ಇಲ್ಲ, ಮೇಲಿಂದ ಹಾರೇ ಬಿಟ್ಟ, ಇಳಿಲೂ ಇಲ್ಲ. ಹಾರಿದ್ದೆ ತನ್ನ ಅಪ್ಪನ ಕಾಲು ಹಿಡ್ಕೊಂಡು ಗೋಳೋ ಅಂತ ಅಳಕ್ ಶುರು ಮಾಡಿದ. ಅಪ್ಪ ಇದ್ದರು, ಏನಾಯ್ತು ಭಾರವಿ, ಏನು ಈ ರಾತ್ರಿಯಲ್ಲಿ ಹೀಗೆ ಅಂತ ಕೇಳಿದ್ರು. ಭಾರವಿ ಅಳ್ತಾನೆ, ತಾನು ಏನ್ ಮಾಡಕ್ ಹೊರಟಿದ್ದೆ, ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತೆಲ್ಲ ಅಪ್ಪಂಗೆಲ್ಲ ಹೇಳ್ದ. ಅಪ್ಪ ಇದ್ದವರು, ಪರವಾಗಿಲ್ಲ, ಕ್ಷಮಿಸಿದ್ದೀನಿ, ನಿನಗ್ ಗೊತ್ತಿರ್ಲಿಲ್ಲ ಅಷ್ಟೇ. ನಾನು ಆಡಿದ ಕೆಡು ನುಡಿಗಳಿಂದ ಈ ಕೆಲಸವನ್ನ ಇನ್ನಾರೋ ಆಗಿದ್ರೆ ಯಾವಾಗಲೂ ಮಾಡ್ಬಿಡ್ತಿದ್ರು. ನಿನ್ನ ಸಹನೆಗೆ ನನ್ನ ಮೆಚ್ಚುಗೆ ಯಾವತ್ತೂ ಇದೆ, ಕ್ಷಮಿಸಿದೀನಿ ಹೋಗು ಅಂತ ಹೇಳಿದ್ರು. ಆದ್ರೆ ಭಾರವಿ ಮಾತ್ರ ಪಟ್ಟು ಬಿಡದೇ ಇಲ್ಲ. ಅಪ್ಪ, ನಂಗೆ ಇದಕ್ಕೇನಾದ್ರೂ ಒಂದು ಪ್ರಾಯಶ್ಚಿತ್ತ ಹೇಳಲೇಬೇಕು, ನನಗೇನಾದ್ರೂ ಒಂದು ಶಿಕ್ಷೆ ಕೊಡ್ಲೇಬೇಕು, ಹಿಂದೆ ಹೋದ್ರೆ ನಿನ್ ಕಾಲ್ ಬಿಡೋದೇ ಇಲ್ಲ ಅಂತ ಗೋಳು ಹಿಡ್ಕೊಂಡು ಕೂತ್ಕೊಂಡ. ಅದಕ್ಕೆ ಅಪ್ಪ ಇದ್ದವ್ರು ಹೇಳಿದ್ರು, ಆಯ್ತು, ನಾನ್ ದಂಡನೆ ಕೊಡ್ತೀನಿ, ಆದ್ರೆ ಇದನ್ನ ಮರು ಮಾತಿಲ್ದೆ ಪಾಲಿಸ್ಬೇಕು ಅಂತ ಹೇಳಿದ್ರು. ಆಯ್ತು ಅಂದ ಭಾರವಿ. ತಂದೆ ಹೇಳಿದ್ರು, ಹೋಗು, ನಿನ್ ಮಾವನ ಮಲ್ಲಿ 6 ತಿಂಗಳಿದ್ ಬಾ. ಭಾರವಿಗೆ ಒಂದ್ಸಲ ಅರ್ಥನೇ ಆಗ್ಲಿಲ್ಲ. ನನ್ನ ಅಪ್ಪನ ತಲೆ ಮೇಲೆ ಕಲ್ಲು ಹೊತ್ತಾಕೋದಕ್ಕೂ 6 ತಿಂಗಳ ಮಾವನ ಮಲ್ಲಿ ಇರೋದಕ್ಕೂ ಏನ್ ಸಂಬಂಧ ಅಂತಾನೆ ಗೊತ್ತಾಗ್ಲಿಲ್ಲ. ಇದೇನು ಶಿಕ್ಷೆನೋ, ಇದು ಒಳ್ಳೆ ಸ್ವರ್ಗದಲ್ಲಿ ಇದ್ದಂಗ ಆಗ್ಬೋದು, ಏನಾದ್ರೂ ಮಗನ ಮೇಲೆ ಮೋಹದಿಂದ ಏನಾದ್ರೂ ಈ ತರ ಹೇಳ್ಬಿಟ್ರ ಅಪ್ಪ ಅಂತ ಯೋಚನೆ ಮಾಡ್ದ. ಅಪ್ಪನ ಹತ್ರ ಇದೇನು ಶಿಕ್ಷೆನೋ ಅಥವಾ ರಕ್ಷೆನೋ ಅಂತ ಕೇಳ್ದ. ಅಪ್ಪ ಇದ್ದವ್ರು, ಶಿಕ್ಷೆನೋ ರಕ್ಷೆನೋ ಕೊಟ್ಟಿದ್ದೀನಿ, ಹೋಗು ಅನುಭವಿಸು, ಆದ್ರೆ ಮಾವನ ಮಲ್ಲಿ ನಾನ್ ಯಾತಕ್ ಬಂದಿದ್ದೀನಿ ಅನ್ನೋ ಕಾರಣ ಮಾತ್ರ ಹೇಳ್ಬಾರ್ದು ಅಂತ. ಆಯ್ತು ಅಂತ ಒಪ್ಕೊಂಡ ಭಾರವಿ. ಹೋದ ಮಾವನ ಮನೆಗೆ. ಹೋದ ತಕ್ಷಣ ಭಾರವಿ ಅನ್ಕೊಂಡಂಗೆ ಆಯ್ತು. ಇದ್ದಕ್ಕಿದ್ದಂತೆ ಅಳಿ ದೇವರು ಮನೆಗೆ ಬಂದ್ರೆ ಕೇಳ್ಬೇಕಾ, ವೈಕುಂಠನೇ ದರೆಗಿಳದಂತೆ. ಅಳಿಯ ಮಗಳು ಬಂದ್ರೆ ಸಂಭ್ರಮೋ ಸಂಭ್ರಮ. ಅದು ಎಂಥ ವೈಭವದ ಸ್ವಾಗತ, ಸಂಭ್ರಮ, ಸತ್ಕಾರ, ಅದು ಹೇಳ್ತೀರ್ದು. ಎಲ್ಲರೂ ಕೂಡ ಖುಷಿ ಪಟ್ರು. ಆದ್ರೆ ಯಾರಿಗೂ ಭಾರವಿ
ಯಾಕೆ ಇದ್ದಕ್ಕಿದ್ದಂತೆ ಬಂದ ಅಂತ ಗೊತ್ತೇ ಆಗ್ಲಿಲ್ಲ. ಯಾರು ಕೇಳಲೂ ಇಲ್ಲ, ಕೇಳಕ್ ಸರಿನೂ ಆಗಲ್ಲ ಅಲ್ವಾ. ಇದ್ದಕ್ಕಿದ್ದಂಗೆ ಅಳಿಯ ಮನೆಗೆ ಬಂದ್ರೆ, ದೊಡ್ಡವ್ರು ಯಾರು ಮನೆಗೆ ಬಂದ್ರೆ ಯಾಕೆ ಬಂದ್ರಿ ಅಂತ ಕೇಳಕ್ ಆಗತ್ತ? ಇಲ್ಲ ಅಲ್ವಾ, ಯಾರು ಕೇಳಲಿಲ್ಲ. ಅಳಿಯ ಬಂದಿದ್ದಕ್ಕೆ ಸಂಭ್ರಮದಿಂದ ಎಲ್ಲ ಜರುಗಿತು. ಅಳಿ ದೇವರಿಗೆ ನಾನಾ ವಿಧ ಭಕ್ಷ್ಯ ಭೋಜ್ಯ ಚೋಹ್ಯ ಲೇಹ್ಯದಿಂದ ಎಲ್ಲ ಊಟೋಪಚಾರ ಎಲ್ಲ ಆಯ್ತು. ಯಥಾಶಕ್ತಿ ದೇವೋಪಚಾರ, ರಾಜೋಪಚಾರ, ಭಕ್ತಿಪಚಾರ, ಶಕ್ತಿಪಚಾರ ಎಲ್ಲ ನಡೀತು. ಹೀಗೆ ದಿನ ಕಳೀತು. ಬರ್ಬರ್ತಾ ಸಂಭ್ರಮ ಕರಗ್ತಾ ಬಂತು. ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಹಾಕ್ ಮಣೆ ನೂಕ್ ಮಣೆ ತೋರ್ ಮಣೆ ಅಂತ. ಯಾರು ಅತಿಥಿಗಳು ಬಂದು ಹೊಸ್ತರಲ್ಲಿ ಎದ್ದು ಹೋಗಿ ನಿಂತು ಮಣೆ ಹಾಕ್ತಾರಂತೆ. ಅವರು ಆಗಾಗ ಬರ್ತಿದ್ದಾರೆ ಅಂತ ಅಂದರೆ ಕೂತಲಿಂದನೇ ಮಣೆ ನೂಗ್ತಾರಂತೆ, ತಗೊಳ್ಳಿ ಮಣೆನ ಅಂತ ಹೇಳ್ಬಿಟ್ಟು. ಒಂದು ವಾರ ಹೀಗೆ ನಿರಂತರವಾಗಿ ಬಂದರೆ ತೋರಿಸ್ತಾರಂತೆ, ಅಲ್ಲಿದೆ ಮಣೆ ನೋಡಿ ಹಾಕ್ಕೊಳ್ಳಿ ಅಂತ. ಇನ್ನೂ ಖಾಯಂ ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಮಣೆನೂ ಇಲ್ಲ, ಏನೂ ಇಲ್ಲ. ಹಾಗಾಯಿತು ಭಾರವಿ ಪರಿಸ್ಥಿತಿ. ಇಷ್ಟು ದಿವಸ ವಿಶೇಷ ಅತಿಥಿಯಾಗಿದ್ದ ಭಾರವಿ ಈಗ ಮನೆಯ ಸಾಮಾನ್ಯ ಸದಸ್ಯ. ಎಲ್ರಿಗೂ ಹೇಗೂ ಸಾರು ಅನ್ನನೋ ಹಾಗೆ ಭಾರವಿಗೂ ಕೂಡ. ಇದಾದ್ರೂ ಪರವಾಗಿಲ್ಲ. ಬರ್ಬರ್ತಾ ಮುಂದಿನ ದಿನಗಳು ಹೇಗೆ ಭಯಂಕರ ಆಗೋಯ್ತು ಅಂದ್ರೆ ಭಾರವಿನೇ ಅವನ ಇನ್ನೊಂದು ಕವಿದ ಮೂಲಕ ಹೇಳ್ತಾನೆ. ಶ್ವಶುರ ಗೃಹ ನಿವಾಸೋ ಸ್ವರ್ಗ ತುಲ್ಯೋ ನರಾಣಾಂ ದಧಿ ಮಧುರ ಘೃತ ಭಕ್ಷ ಕ್ಷೀರ ಸಾರ ಪ್ರವಾಹ ಯದಿ ವಸತಿ ದಿನಾನಿ ತ್ರೀಣಿ ಪಂಚಾಥ ಸಪ್ತ ತದುಪರಿ ನಿವಸೇಚ್ಛೇತ್ ಪಾದರಕ್ಷಾ ಪ್ರಯೋಗ. ಅಂದ್ರೆ ಶ್ವಶುರ ಗೃಹ, ಶ್ವಶುರ ಅಂದ್ರೆ ಹೆಣ್ಕೊಟ್ ಮಾವ, ಸಂಸ್ಕೃತದಲ್ಲಿ ಮಾತುಲ ಅಂದ್ರೆ ತಾಯಿಯ ತಮ್ಮ ಅಥವಾ ಅಣ್ಣ, ಶ್ವಶುರ ಅಂದ್ರೆ ಹೆಣ್ಕೊಟ್ ಮಾವ. ಶ್ವಶುರ ಗೃಹ ನಿವಾಸ ಅಂದ್ರೆ ಹೆಣ್ಕೊಟ್ ಮಾವನ ಮಲ್ಲಿ ಇರೋದು ಅಂದ್ರೆ ಸ್ವರ್ಗ ತುಲ್ಯೋ ನರಾಣಾಂ, ಸ್ವರ್ಗಕ್ಕೆ ಸಮ ಅಂತ. ಕೆಲವೊಂದ್ಸಾರಿ ಸ್ವರ್ಗಕ್ಕಿಂತ ಒಂದ್ ಮೆಟ್ಲು ಜಾಸ್ತಿ ಅಂತ. ಅಲ್ಲಿಗೆ ಹೋದ್ರೆ ದಧಿ ಮಧು ಘೃತ, ದಧಿ ಅಂದ್ರೆ ಮೊಸರು, ಮಧು ಜೇನುತುಪ್ಪ, ಘೃತ ಒಳ್ಳೆ ಆಕಳ ತುಪ್ಪ, ಭಕ್ಷ್ಯ ಹಲವಾರು ನಮೂನಿ ಸಿಹಿ ತಿಂಡಿಗಳು, ಕರೆದಿದ್ದು ಅದು ಇದು ಕಷಾಯಗಳು, ಕ್ಷೀರ ಒಳ್ಳೆ ಹಾಲು, ಅದರ ಸಾರ ಅಂದ್ರೆ ಒಳ್ಳೆ ಎಲ್ಲ ಸಾರವತ್ತಾದದ್ದು, ಅದರ ಪ್ರವಾಹ ಬೇಡ ಬೇಡ ಅಂದ್ರೂ ತಂದು ಬಡಿಸೋದು, ಒತ್ತಾಯವೇ ಒತ್ತಾಯ. ಆದ್ರೆ ಇಲ್ಲಿ ಭಾರವಿ ಒಂದು ನಿಯಮ ಹೇಳಿದಾನೆ. ಅದು ಹೇಗೆ ಅಂದ್ರೆ ಯದಿ ವಸತಿ ದಿನಾನಿ ತ್ರೀಣಿ ಪಂಚಾಥ ಸಪ್ತ. ಇಲ್ಲಿ ನಿಯಮ ಏನು ಅಂದ್ರೆ ನೀನ್ ಹೋದ್ ದಿವ್ಸ ಒಂದ್ 2-3 ದಿವ್ಸ, ಇಲ್ಲಾಂದ್ರೆ ಒಂದು 5 ದಿವ್ಸ, ಹೆಚ್ಚು ಅಂದ್ರೆ 7 ದಿವ್ಸ ಅದಕ್ಕೂ ಮೇಲೆ ಉಳ್ಕೊಂಡ್ರೆ ಪಾದರಕ್ಷಾ ಪ್ರಯೋಗ. ಇದು ಭಾರವಿಗೆ ಆಯ್ತಾ ಇಲ್ವೋ ಗೊತ್ತಿಲ್ಲ, ಅಥವಾ ಮುಂದೂ ಅವನು 6 ತಿಂಗಳ ನಂತರ ಉಳ್ಕೊಂಡಿದ್ರೆ ಅದು ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಭಾರವಿಯ ಪರಿಸ್ಥಿತಿ ಏನಾಯ್ತು ಅಂದ್ರೆ ತೊತ್ತಿನ ಆಳಾಗ್ಬಿಟ್ಟ ಭಾರವಿ. ಅವನಿಗೆ ಯಾವ ಕೆಲಸ ಕೊಟ್ಟಿದ್ರಂತೆ ಅಂದ್ರೆ ದನ ಕಾಯೋ ಕೆಲಸ ಕೊಟ್ಟಿದ್ರಂತೆ. ಮೂರ್ಧನ್ಯ ವಿದ್ವಾಂಸ ಕವಿ ಭಾರವಿ, ಅವನಿಗೆ ಕೊಟ್ಟಿದ್ದು ದನ ಕಾಯೋ ಕೆಲಸ. ಮನೇಲಿ ಹೇಗಪ್ಪ ಅಂದ್ರೆ ಎಲ್ರಿಗೂ ಊಟ ಆಗಿ ಉಳಿದಿದ್ರೆ ತಣದಿದ್ದು ಹಳಸಿದ್ದು ಅದು ಭಾರವಿಗೆ. ಅಂಥ ಕವಿಗೆ, ಮೂರ್ಧನ್ಯ ವಿದ್ವಾಂಸನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ಮಾವನ ಮನೆಗೆ ಹೋಗಿ ಒಂದು 15 ದಿವಸ ಆದ್ಮೇಲೆ ಅನಿಸ್ತಂತೆ ಭಾರವಿಗೆ, ಹೌದು ಇದು ಅಪ್ಪ ಕೊಟ್ಟಿದ್ದ ಶಿಕ್ಷೆನೇ ಹೌದು ಅಂತ. ಒಂದ್ ದಿವಸ ಅವನ ಹೆಂಡತಿ ಇದು ನೋಡಕ್ಕಾಗದೆ ಭಾರವಿಗೆ ಕೇಳಿದ್ಲು, ಎಂಥ ಪರಿಸ್ಥಿತಿ ಬಂದೋಯ್ತು ಅಲ್ವಾ ನಮ್ಗೆ ಅಂತ. ಆದ್ರೆ 6 ತಿಂಗಳು ಅವನು ಗೋಸೇವೆ ಮಾಡಿ, ಇನ್ನೂ ಗೋಸೇವೆ ಫಲವಾಗಿ ಉತ್ತಮವಾದ ಬುದ್ಧಿಶಕ್ತಿ ಮನಃಶಕ್ತಿ ಬಂದಿತ್ತು ಭಾರವಿಗೆ. ಅದರ ಫಲವಾಗಿ ಆಗ ಹೆಂಡತಿಗೆ ಈ ಸಾಲುಗಳನ್ನ, ಈ ಕವಿತೆಯನ್ನ ಬರೆದು ಕೊಡ್ತಾನೆ. ಸಹಸಾ ವಿದಧೀತ ನಕ್ರಿಯಾ ಅವಿವೇಕ ಪರಮಾಪದಾಂ ಪದಂ ಋಣುತೆ ಹಿ ವಿಮೃಶ್ಯ ಕಾರಣಂ ಗುಣಲಬ್ಧ ಸ್ವಯಮೇವ ಸಂಪದ. ಅಂದ್ರೆ ಸಹಸ ಅತ್ಯಂತ ಆತುರದಲ್ಲಿ, ಅವಸರದಲ್ಲಿ ಯಾವುದೇ ಕೆಲಸ ಮಾಡಬಾರದು. ಅವಿವೇಕವೇ ಸಕಲ ಆಪತ್ತುಗಳ ತಾಯಿ. ಎಲ್ಲ ಆಪತ್ತುಗಳ ಮೂಲ, ಎಲ್ಲ ಅನರ್ಥಗಳ ಮೂಲ
ಅವಿವೇಕ, ವಿವೇಕ ಇಲ್ಲದೆ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಏನೋ ಆತುರದಲ್ಲಿ ಮಾಡಕ್ ಹೋದ್ರೆ ಅದು ದುಃಖದಲ್ಲೇ ಕೊನೆಗೊಳ್ಳುತ್ತೆ. ವಿಮುತೇಹಿ ವಿಮೃಶ್ಯ ಕಾರಣ, ಪ್ರತಿಯೊಂದು ಸಂಗತಿಯ ಕಾರಣವನ್ನು ತಿಳ್ಕೊಂಡು ಸರಿಯಾಗಿ ವಿಮರ್ಶಿಸಿ ಬುದ್ಧಿಯಲ್ಲಿ ವಿವೇಕದಿಂದ ನಿಶ್ಚಯ ಮಾಡಿದ್ರೆ ಗುಣಲಬ್ಧ ಸ್ವಯಮೇವ ಸಂಪದ, ಅಂಥ ಗುಣವಂತನ ಹತ್ತಿರ ಸಂಪತ್ತು ತಾನಾಗೆ ಹುಡ್ಕೊಂಡು ಬರುತ್ತೆ ಅಂತ. ಈ ಕವಿತೆ ಅದು ಹೇಗೋ ಹೆಂಡತಿಯ ತಂಗಿಯ ಸ್ನೇಹಿತನ ಮೂಲಕ ಹೇಗೋ ಅರಮನೆ ತಲುಪಿತ್ತು. ಇಂಥ ಉನ್ನತವಾದ ಸಾಲುಗಳು ರಾಣಿಗೆ ತುಂಬಾ ಇಷ್ಟ ಆಗಿ ಅದನ್ನ ರಕ್ತದಲ್ಲಿ ಕೆತ್ತಿಸಿ ತನ್ನ ಗೋಡೆ ಮೇಲೆ ಹಾಕೊಂಡಿತ್ತು. ಮುಂದೆ ಇದೇ ಸಾಲುಗಳು ರಾಣಿಯ ಜೀವವನ್ನು ಕಾಪಾಡ್ತು. ಬರೀ ರಾಣಿಯ ಜೀವವನ್ನು ಮಾತ್ರ ಅಲ್ಲ, ಇಡೀ ಸಾಮ್ರಾಜ್ಯವನ್ನೇ ಕಾಪಾಡ್ತು. ಏನಾದ್ರೂ ಆಗ ಆ ರಾತ್ರಿ ರಾಜ ಈ ಸಾಲುಗಳನ್ನು ನೋಡದೆ ಹೋಗಿದ್ರೆ, ಸಾಲುಗಳು ಕಾಣದೆ ಹೋಗಿದ್ರೆ, ರಾಜ ಕೋಪದ ಕೈ ಬುದ್ಧಿ ಕೊಟ್ಟು ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕತ್ತರಿಸಿ ಹಾಕ್ಬಿಡ್ತಿದ್ದ. ಕತ್ತರಿಸಿ ಹಾಕಿದ್ಮೇಲೆ ಅವನೇನು ಸುಖವಾಗಿ ಏನು ಇರ್ತಿರ್ಲಿಲ್ಲ. ಇಷ್ಟು ವರ್ಷ ಯಾತಕ್ಕೋಸ್ಕರ ಯುದ್ಧ ಮಾಡಿದ್ನೋ ಅದೆಲ್ಲ ನಿರರ್ಥಕವಾಗ್ಬಿಡ್ತಿತ್ತು. ಅವನು ಬದುಕಿ ಬಾಳಿ ಸತ್ಮೇಲೂ ಕೂಡ ಉನ್ನತವಾದ ಲೋಕಗಳು ಸಿಗ್ತಿರ್ಲಿಲ್ಲ. ಪತ್ನಿ ಹತ್ಯೆ, ಪುತ್ರ ಹತ್ಯೆ, ನಿರಪರಾಧಿ ಕೊಟ್ಟ ದಂಡ, ಇದು ಯಾವುದೂ ಕೂಡ ರಾಜನನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವನು ಬದುಕಿರುವಷ್ಟೂ ಕೂಡ ಆ ಪಾಪ ಪ್ರಜ್ಞೆ, ಆ ಚಿಂತೆ ಯಾವಾಗಲೂ ರಾಜನನ್ನು ಕಾಡುವುದು. ಆದರೆ ಈ ಸಾಲುಗಳು ರಾಜನನ್ನ ಉಳಿಸಿದ್ವು. ಯಾವಾಗ್ಲೂ ಅಷ್ಟೇ, ನಾವು ಯೋಚಿಸಿಯೇ ಕೆಲಸ ಮಾಡಬೇಕು. ಏನಪ್ಪಾ ಅಂದ್ರೆ ಸ್ಟಾಪ್, ಥಿಂಕ್ ಅಂಡ್ ಪ್ರೊಸೀಡ್ ಅಂತ. ಸಹನೆಯೇ ಅತ್ಯಂತ ಮುಖ್ಯವಾದದ್ದು. ಯಾವಾಗೂ ಅಷ್ಟೇ ಪ್ರತಿಯೊಂದನ್ನು ಯೋಚಿಸಿಯೇ ನಿರ್ಧಾರ ಮಾಡಬೇಕು. ರಾಜನ್ ತರನೋ ಅಥವಾ ಭಾರವಿ ತರನೋ ಭಾರವಿ ಏನಾದ್ರೂ ತನ್ನ ತಂದೆ ಮೇಲೆ ಕಲ್ಲು ಎತ್ತ ಹಾಕಿಯೇ ಬಿಟ್ಟಿದ್ರೆ ಅವನಿಗೆ ತನ್ನ ತಂದೆಯ ಅಂತರಂಗ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಭಾರವಿ ಇಂದು ನಮ್ಮ ಮುಂದೆ ಇಂಥ ಮಹೋನ್ನತ ಕವಿನೂ ಕೂಡ ಆಗ್ತಿರ್ಲಿಲ್ಲ. ಕೋಪದ ಕೈ ಬುದ್ಧಿ ಕೊಡ್ಬೇಕಾದ್ರೆ ನಾವು ಏನೇ ಆಗ್ಲಿ, ಕೊನೆ ಪಕ್ಷ ಇನ್ನೇನು ನಾವು ಏನೋ ಒಂದ್ ಮಾಡ್ಬಿಡ್ತೀವಿ ಅಚಾತುರ್ಯದಿಂದ ಅನ್ಬೇಕಾದ್ರೆ ಕೊನೆ ಪಕ್ಷ ಒಂದು 10 ಕ್ಷಣಗಳ ಕಾಲ ತಡೆದ್ರು ಸಾಕು. 10 ಎಣಿಸಿ ಸಾಕು, 1 2 3 4 ಅಂತ. ಆ 10 ಎಣಿಸುವಷ್ಟರಲ್ಲಿ ನಿಮ್ಗೆ ಅದು ಸತ್ಯದ ಅರಿವಾಗ್ಬೋದು, ಅಥವಾ ನಿಮ್ ಸಿಟ್ಟು ಇಳಿದು ಮುಂದೆ ಆಗ್ಬೇಕಾಗಿದ್ದ ಅನರ್ಥ ತಪ್ಪು ಹೋಗ್ಬೋದು. ಮತ್ತೆ ಈ ಕಥೆ ಇನ್ನೊಂದು ನೀತಿ ಏನಂದ್ರೆ, ದೊಡ್ಡವರು ನಮ್ಗೆ ಶಿಕ್ಷೆ ಕೊಟ್ರೆ ಅದು ಮುಂದೆ ವರನೇ ಆಗತ್ತೆ. ಭಾರವಿ ತಂದೆ ಕೊಟ್ಟ ಶಿಕ್ಷೆಯಿಂದನೇ ಮುಂದೆ ಭಾರವಿ ಲೋಕವಿಖ್ಯಾತವಾದ ಕವಿ ಆಗಕ್ಕೆ ಸಾಧ್ಯ. ಈ ಎಲ್ಲಾ ಘಟನೆಗಳಿಂದಾಗಿಯೇ ಭಾರವಿ ತನ್ನ ಹೆಸರಿಗೆ ಅನ್ವರ್ಥ ಆದ. ಭಾ ಅಂದ್ರೆ ಬೆಳಕು, ಜ್ಞಾನ ಅಂತ ಅರ್ಥ. ಜ್ಞಾನದ ಸೂರ್ಯನೇ ಆದ. ಅದರಿಂದಾಗಿಯೇ ಅವನು ಕಿರಾತಾರ್ಜುನೀಯದಂತಹ ಒಂದು ಅದ್ಭುತ ಗ್ರಂಥವನ್ನು ಬರೆಯಕ್ಕೆ ಸಾಧ್ಯ ಆಯಿತು. ಭಾರವಿ ಲೋಕವಿಖ್ಯಾತವಾದ ಕವಿ ಆಗಕ್ಕೆ ಸಾಧ್ಯ. ಹಾಗಾಗಿ ನಾವು ದೊಡ್ಡವರು ಏನೋ ಒಂದು ಹೇಳಿದ್ರು, ನಮ್ಗೆ ಏನೋ ಒಂದು ಕಷ್ಟ ಆಗ್ತಿದೆ ಅಂದ್ರೆ ಅದನ್ನ ಸಹಿಸ್ಕೋಬೇಕು. ಮುಂದೆ ನಮ್ಗೆ ಖಂಡಿತ ತುಂಬಾ ಒಳ್ಳೇದು ಆಗೇ ಆಗತ್ತೆ. ಈ 2 ಸಂಚಿಕೆಗಳಲ್ಲಿ ಹೇಗೆ ಭಾರವಿ ಮತ್ತು ರಾಜ ಅವಿವೇಕದಿಂದ ತಮ್ಮ ಹಾಳಾಗ್ತಿದ್ದ ಜೀವನವನ್ನ ವಿವೇಕದಿಂದ ಹೇಗೆ ಸರಿ ಮಾಡ್ಕೊಂಡ್ರು ಅನ್ನೋದನ್ನ ನೋಡಿದ್ವಿ. ಮುಂದಿನ ಭಾಗದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳದೆ ತನ್ನ ಜೀವನವನ್ನ ಹಾಳು ಮಾಡ್ಕೊಂಡಂತ ಒಂದು ಕಥೆಯನ್ನು ನೋಡೋಣ. ನಮಸ್ಕಾರ.